ಆಟೋ ಗ್ಯಾಸ್ ಸಮಸ್ಯೆಗಿದ್ದ ಚಾಲಕರ ಬದುಕು ದುಸ್ತರವಾಗಿದೆ. ಗ್ಯಾಸ್ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಾಲಕರು. ಇನ್ನು ಆಟೋ ಗ್ಯಾಸ್ ಸಮಸ್ಯೆಗೆ ಚಾಲಕರ ಬದುಕು ದುಸ್ತರವಾಗಿದೆ. ಗ್ಯಾಸ್ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿದ ಚಾಲಕರು. ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ಆಗಿ ನಿಂತುಕೊಂಡಿದೆ. ದುಡಿಮೆ ಇಲ್ಲದೆ ಕಣ್ಣೀರಿಡುವಂತಾದ ಚಾಲಕರ ಬದುಕು. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಗ್ಯಾಸ್ನ ಅಭಾವ ಹೆಚ್ಚಾಗ್ತಾ ಇದೆ. ಸಿಗುವ ಆಟೋ ಎಲ್ಪಿಜಿ ದರವು ಏಕಾಏಕಿಯಾಗಿ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಬಂಕ್ ಮುಂದೆ ಕುಳಿತುಕೊಳ್ಳುವ ಸ್ಥಿತಿ ಎದುರಾಗಿದೆ. ಸಾರಥಿಗಳಿಗೆ ಸಿಲಿಂಡರ್ ಸಮಸ್ಯೆ ಸೃಷ್ಟಿಸಿದ ಸಮರ ಇದು. ದಿನದ ದುಡಿಮೆ ನಂಬಿರುವಂತಹ ಚಾಲಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆ ಚಾಲಕರ ಬದುಕು ದುಸ್ತರವಾಗಿದೆ. ಈ ಒಂದು ಸಿಲಿಂಡರ್ನ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿರುವಂತಹ ಚಾಲಕರು. ಎಲ್ಪಿಜಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ಆಗಿ ನಿಂತುಕೊಂಡಿದೆ. ದುಡಿಮೆ ಇಲ್ಲದ ಕಾರಣದಿಂದಾಗಿ ಕಣ್ಣೀರಿಡುವಂತಹ ಪರಿಸ್ಥಿತಿ ಚಾಲಕರದಾಗಿದೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಇದೆ. ಸಿಗುವಂತಹ ಆಟೋ ಎಲ್ಪಿಜಿ ದರವೂ ಕೂಡ ಏಕಾಏಕಿಯಾಗಿ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಬಂಕ್ ಮುಂದೆ ಕುಳಿತುಕೊಳ್ಳುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನು ಸಾರಥಿಗಳಿಗೆ ಸಿಲಿಂಡರ್ ಸಮಸ್ಯೆ ಸೃಷ್ಟಿಸಿದ ಸಮರ ಇದು. ದಿನದ ದುಡಿಮೆ ನಂಬಿರುವಂತಹ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಕಲ್ಯಾಣ ನಗರ ಸೂಪರ್ ಗ್ಯಾಸ್ ಬಂಕ್ ಮುಂದೆ ನಿಂತಿರುವಂತಹ ಆಟೋ ಕ್ಯೂಗಳು. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಭಾರತಕ್ಕೆ ಬಹುಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ಡಿರುವಂತಹದ್ದು. ಕಳೆದ ಒಂದು ವಾರದಿಂದಲೂ ಸಹ LPG ಗ್ಯಾಸ್ ಆಟೋ ಬಳಕೆಗೆ ಏನು LPG ಗ್ಯಾಸನ್ನು ಬಳಕೆ ಮಾಡ್ತಾ ಇದ್ರು, ಇದರ ಕೊರತೆಯಿಂದಾಗಿ ಸಾಕಷ್ಟು ಆಟೋ ಚಾಲಕರು ಸಹ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಸದ್ಯಕ್ಕೆ ಈಗ ನಾನು ಇರೋದು LPG ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ. ತಾವು ಗಮನಿಸ್ತಾ ಇರ್ಬೋದು, ಇದು ಕಲ್ಯಾಣ ನಗರದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಗ್ಯಾಸ್ ಬಂಕ್. ಇಲ್ಲಿಯೂ ಸಹ ಸಾಕಷ್ಟು ಜನರು ಬೆಳಗ್ಗೆಯಿಂದಲೇ ಏನು ಸ್ಟಾಕ್ ಬಂದಿದೆ ಅಂತ ಹೇಳಿ ಮಾಹಿತಿ ಗೊತ್ತಾಯಿತು, ಆವಾಗಲಿಂದ ಸಹ ಸಾಕಷ್ಟು ಜನರು ಆಟೋ ಚಾಲಕರು ಬಂದು ಗ್ಯಾಸನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಕಳೆದ ಒಂದು ವಾರದಿಂದಲೂ ಸಹ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ನ ಅಭಾವ ಉಂಟಾಗಿತ್ತು. ಸಾಕಷ್ಟು ಕಡೆಗಳಲ್ಲಿ ಖಾಲಿಯಾಗಿತ್ತು, ಸ್ಟಾಕ್ ಇರಲಿಲ್ಲ. ಈ ನಿಟ್ಟಿನಲ್ಲಿ ಒಂದಷ್ಟು ಬಂಕ್ಗಳು ಸಹ ತಾತ್ಕಾಲಿಕವಾಗಿ ಬಂದನ್ನು ಮಾಡಿದರು. ಸದ್ಯಕ್ಕೆ ಯಾವ ಬಂಕಲ್ಲಿ ಗ್ಯಾಸ್ ಪೂರೈಕೆಗೆ ಮುಂದಾಗಿದ್ದಾರೆ ಅಲ್ಲಿ ಸರದಿ ಸಾಲಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸನ್ನು ಹಾಕ್ಸ್ಕೊಳ್ಳೋದಕ್ಕೆ ಪಡೆಯುವುದಕ್ಕೆ ಮುಂದಾಗಿರುವಂಥದ್ದೇ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಕಲ್ಯಾಣ ನಗರದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸೂಪರ್ ಗ್ಯಾಸ್ ಬಂಕ್ ಇದು. ಇಲ್ಲಿ ಬೆಳಿಗ್ಗೆ 4 ಗಂಟೆಯಿಂದಲೂ ಸಹ ಆಟೋ ಚಾಲಕರು ಬಂದು ಗ್ಯಾಸನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವಂತಹದ್ದು. ಸುಮಾರು ಏನಿಲ್ಲ ಅಂತಂದ್ರೂ ಸಹ 2.5 ಕಿಲೋಮೀಟರ್ವರೆಗೂ ಸಹ ಇಂತಹದ್ದೇ ಕ್ಯೂನಲ್ಲಿ ಕ್ಯೂ ಮುಖಾಂತರವಾಗಿ ನಿಂತು ಸರದಿ ಸಾಲಲ್ಲಿ ನಿಂತು ಗ್ಯಾಸನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದೇ. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಗ್ಯಾಸನ್ನು ಪಡೆದುಕೊಳ್ಳುವುದಕ್ಕೆ ಅಂತ ಹೇಳಿ ಜನರು ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿ. ಇಲ್ಲಿರುವಂಥ ಆಟೋ ಚಾಲಕರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಯಾವಾಗಿನಿಂದ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀರಾ? ಆಯ್ತು, ಅವಲೇ 3/4 ಅವರ್ ಆಯ್ತು. ಅಲ್ಲಿಂದ ಬರ್ತಾ ಇದ್ದೀವಿ, ಕೆನರಾ ಬ್ಯಾಂಕ್ ಕಾಲೋನಿಯಿಂದ. ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹೆಂಗೆ ಸರ್? ಸಿಗುತ್ತೆ, ಅದೇ ಎಲ್ಲರಿಗೂ ಬೇಕು ಅಂತ ಹಾಕ್ತಾವ್ರೆ. ಕರೆಕ್ಟಾಗಿ ಒಂದು ಮಿನಿಮಮ್ ಆಗಿ ಹಾಕ್ತಾವ್ರೆ. ಎಲ್ಲ 3 ಲೀಟ್ರು 4 ಲೀಟ್ರು ಹಿಂಗೆ ಹಾಕ್ತಾವ್ರೆ. ಸೊ ನೋಡಿದ್ರಲ್ಲ, ಸಾಕಷ್ಟು ಜನರು ಸಹ ಬೆಳಿಗ್ಗೆಯಿಂದಲೂ ಇಲ್ಲಿಗೆ ಬಂದು ಗ್ಯಾಸನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದರೆ ಯಾರಿಗೂ ಸಹ ನಾವು ಟ್ಯಾಂಕರನ್ನು ಫುಲ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಪೂರೈಕೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ 200ರಿಂದ 300 ಲೀಟ್ರ್ವರೆಗೂ ನಾವು ಹಾಕ್ತೀವಿ, 2ರಿಂದ 3 ಲೀಟ್ರ್ವರೆಗೂ ಕೊಡ್ತೀವಿ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಇನ್ನೊಂದು ಇಲ್ಲೇನಂತಂದರೆ ಬೆಳಗ್ಗೆಯಿಂದ ಆಟೋಗಳು ನಿಂತಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದಾಗಿ ಸಹ ಟ್ರಾಫಿಕ್ ಪೊಲೀಸರು ಸಹ ಇಲ್ಲಿಗೆ ಭೇಟಿ ನೀಡಿ ಅಂದರೆ ಯಾವುದೇ ಗಲಾಟೆಗಳಾಗಬಾರ್ದು, ಹೆಚ್ಚು ಕಮ್ಮಿಯಾಗಿ ತೊಂದರೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಹ ಪೊಲೀಸರು ಸಹ ಇಲ್ಲಿಗೆ ಭೇಟಿ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಸುತ್ತಮುತ್ತಲೂ ಸಹ ಟ್ರಾಫಿಕ್ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಆಟೋಗಳು ಕ್ಯೂ ಅಲ್ಲೇ ನಿಂತಿರೋದ್ರಿಂದಾಗಿ ವಾಹನ ಸವಾರರಿಗೂ ಸಹ ಒಂದು ರೀತಿಯಲ್ಲಿ ತಲೆನೋವು ತಂದೊಡ್ಡಿರುವಂತಹದ್ದು. ಒಟ್ಟಾರೆಯಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಏನು ಕಂಡು ಬರ್ತಾ ಇದೆ, ಒಂದು ರೀತಿಯಲ್ಲಿ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಅದರಲ್ಲೂ ಆಟೋ ಚಾಲಕರ ಜೀವನ ನಡಿಬೇಕಾಗಿರುವಂಥದ್ದು ಆಟೋದ ಮುಖಾಂತರವಾಗಿರೋದ್ರಿಂದಾಗಿ ಅವರಂದ್ರೂ ಸಾಕಷ್ಟು ಪರದಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು. ನಮಗೆ ಸಮಸ್ಯೆ ಆಗಿದೆ ಗ್ಯಾಸ್ದು.
54 ರೂಪಾಯಿ ಇದ್ದಿದ್ದು ದಿಢೀರಾಗಿ 60-90 ಮಾಡಿಬಿಟ್ರು. ಆಮೇಲೆ 85 ಆಗೋಯ್ತು. ಇವಾಗ ಎಷ್ಟು 89, ಒಂದು ಜಾಗದಲ್ಲಿ 105 ರೂಪಾಯಿ ಆಗಿದೆ. ನಾವು ಏನು ತಿಂದು ನಾವೇನು ಇದು ಮಾಡುವ ಹೆಂಡತಿ ಮಕ್ಳಿಗೆ ಏನು ನೋಡೋದು ನಾವು? ಈ ಥರ ಎಲ್ಲ ಆಗ್ತಾಯಿದೆ. ಏನು ಹೋರಾಟಕ್ಕೆ ನಿಲ್ಲಬೇಕು. ಇಲ್ಲಿ ಆಟೋ ಚಾಲಕ ಎಲ್ಲರಿಗೆ ಸಮಸ್ಯೆ ಹೆಂಗಾಗಿದೆ ಅಂದರೆ ಎಲ್ಲ ಕಡೆ ಹೋದ್ರೂ ಅಲ್ಲಿಲ್ಲ ಗ್ಯಾಸು, ಇಲ್ಲಿಲ್ಲ ಗ್ಯಾಸು, ಅದೇ ಆಗೋಗ್ಬಿಟ್ಟಿದೆ. 100 ಗಾಡಿ 1000 ಗಾಡಿ ನಿಂತು ತಲ್ಲಿ ನಾವೇ ಬೇಜಾರಾಗ್ಬಿಟ್ಟಿದ್ದೀವಿ. ಓಟ್ ಕೆಳಗೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಮನೆ ಹತ್ರ. ಇವಾಗ ಆಟೋ ಸಮಸ್ಯೆ ಈ ಥರ ಆಯ್ತಲ್ಲ, ಯಾರಾದರೂ ದೊಡ್ಡ ಅಧಿಕಾರಿಗಳು ಇದ್ದಾರಲ್ಲ, ನೀವೇನಾದರೂ ಸಮಸ್ಯೆ ತೆಗಿತಾ ಇದ್ದೀರಾ? ಇಲ್ಲಿ ಬಂದು ನೋಡಿ ಸ್ವಾಮಿ, ಗೊತ್ತಾಗುತ್ತೆ. ಎಲ್ಲರೂ ಕಣ್ಣು ಬಿತ್ತಿ ನೋಡಿ, ನೀವೇ ಪರಿಸರದ ಏನಿದೆ ನೋಡಿ, ದೊಡ್ಡವ್ರು ಇದ್ದಾರಲ್ಲ. ಸುಮಾರು ಒಂದು 200 ಗಾಡಿಗಳೇನೋ ಪಾಸ್ ಆಗಿದೆ. ನಾನು ಕೆಳಗಡೆ ಡೌನಿಂದ ಬಂದಿರೋದು ಫುಲ್ಲು. ಅದಕ್ಕೆ ಏನು ಮಾಡ್ತೀರಾ, ನಮ್ಮ ಕಷ್ಟ ಸ್ವಲ್ಪ ಗೌರ್ಮೆಂಟ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಏನೋ ಒಂದು 500 ಒಳಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಜಾಸ್ತಿ ಫುಲ್ ಟ್ಯಾಂಕ್ ಮಾಡಲ್ಲ ಅಂತೆ. ಈ ಥರ ಆದರೆ ನಾವು ಏನು ಮಾಡೋದು? ಒಂದು ಕಡೆ 95, ಒಂದು ಕಡೆ 90, ಒಂದು ಕಡೆ 85 ಈ ಥರ ನಡೀತಾ ಇದೆ ಮೇಡಮ್ ಅವರೇ. ಸುಮಾರು ಒಂದು ವಾರದಿಂದ ನಮ್ಗೆ ತುಂಬ ಪರದಾಟ ಮೇಡಮ್ ಅವರೇ. ನಾವು ದುಡಿದ್ರೆ ಗ್ಯಾರಂಟಿ ಇಲ್ಲ, ಸಿಕ್ಕರೆ ಸಿಗ್ಬೋದು, ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು ಅಷ್ಟೇ. ಅದೇ ಅರ್ಥನೇ ಆಗ್ತಾ ಇಲ್ಲ ಅದ್ರ ಬಗ್ಗೆ, ಏನಾಗುತ್ತೋ ಗೊತ್ತಿಲ್ಲ. ಒಂದು ಗ್ಯಾಸ್ ರೇಟ್ ಜಾಸ್ತಿ ಯಾವಾಗ ಆಗಿದೆ ಆವಾಗಿಂದಾನು ಅದೇ ತಲೆನೋ. 120 ರೂಪಾಯಿ ಅಂತ ಇವಾಗ ಲೀಟ್ರ್.